ಮಹಾಭಾರತದ 2 ಅತಿದೊಡ್ಡ ದೈವಿಕ ಅಸ್ತ್ರಗಳು. ಒಂದ್ ಕಡೆ ವಿಷ್ಣುವಿನ ನಾರಾಯಣಾಸ್ತ್ರ, ಇನ್ನೊಂದ್ ಕಡೆ ಶಿವನ ಪಾಶುಪತಾಸ್ತ್ರ. ಒಂದು ವೇಳೆ ಇವೆರಡೂ ಒಂದಕ್ಕೊಂದು ಮುಖಾಮುಖಿಯಾದ್ರೆ ಯೋಚನೆ ಮಾಡಿದಿರಾ ಏನಾಗ್ಬೋದು? ಯಾವುದು ಗೆಲ್ಲುತ್ತೆ? ಹೌದು, ಈ ಪ್ರಶ್ನೆ ಬಹುಶಃ ಎಲ್ಲರ ಮನಸ್ಸಲ್ಲೂ ಬಂದೇ ಇರುತ್ತೆ. ಸರಿ, ಹಾಗಾದ್ರೆ ಬನ್ನಿ ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ಶಾಸ್ತ್ರಗಳು ಈ ಬಗ್ಗೆ ಏನ್ ಹೇಳುತ್ತೆ ಅಂತ ಒಮ್ಮೆ ಆಳವಾಗಿ ನೋಡೋಣ. ಸರಿ, ಹಾಗಾದ್ರೆ ನೇರವಾಗಿ ವಿಶ್ವಕ್ಕೆ ಬರೋಣ. ನಾರಾಯಣಾಸ್ತ್ರ ವರ್ಸಸ್ ಪಾಶುಪತಾಸ್ತ್ರ, ಇವುಗಳ ನಡುವೆ ಒಂದು ಸಂಘರ್ಷ ನಡೆದ್ರೆ ಕೊನೆ ಗೆಲ್ಲೋದ್ಯಾರು? ನೋಡಿ, ನಾವಿಲ್ಲಿ ಮಾತಾಡ್ತಿರೋದು ಯಾವುದೋ ಒಂದು ಕಾಲ್ಪನಿಕ ಯುದ್ಧದ ಬಗ್ಗೆ ಅಲ್ಲ. ಇದು 2 ಪರಮ ಅಂದ್ರೆ ಸುಪ್ರೀಂ ಪವರ್ಗಳ ಸಾಮರ್ಥ್ಯದ ಒಂದು ತುಲನೆ. ಈ ಬಗ್ಗೆ ಸಾವಿರಾರು ವಾದವಿವಾದಗಳು ಇರ್ಬೋದು, ಆದರೆ ಪುರಾಣಗಳು ನಮಗೆ ಯಾವ ದಾರಿಯನ್ನ ತೋರಿಸುತ್ತೆ ಅನ್ನೋದು ಮುಖ್ಯ. ಆದ್ರೆ ಇಲ್ಲೇ ಒಂದು ದೊಡ್ಡ ಟ್ವಿಸ್ಟ್ ಇದೆ. ಶಾಸ್ತ್ರಗಳು ಕೊಡುವ ಉತ್ತರ ಬಹುಶಃ ನಾವು ಯಾರೂ ಊಹಿಸೋಕೆ ಸಾಧ್ಯವಿಲ್ಲ. ಯಾಕಂದ್ರೆ ಪ್ರಶ್ನೆ ಯಾವುದು ಗೆಲ್ಲುತ್ತೆ ಅನ್ನೋದಲ್ಲ, ಬದಲಾಗಿ ಈ 2 ಅಸ್ತ್ರಗಳು ಯಾಕೆ ಒಂದಕ್ಕೊಂದು ಎದುರಾಗ್ಲೇಬಾರ್ದು ಅನ್ನೋದು. ಹೌದು, ಆ ಯಾಕೆ ಅನ್ನೋದ್ರಲ್ಲೇ ಒಂದು ದೊಡ್ಡ ರಹಸ್ಯ ಅಡಗಿದೆ. ಆಶ್ಚರ್ಯ ಆಗ್ತಿದ್ಯಾ? ಬನ್ನಿ ಆ ರಹಸ್ಯದ ಆಳಕ್ಕೆ ಇಳಿಯೋಣ. ನೋಡಿ, ಈ ಸಂಪೂರ್ಣ ವಿಶ್ಲೇಷಣೆಯ ಅಡಿಪಾಯವೇ ಒಂದು ಸರಳ ತತ್ವದ ಮೇಲೆ ನಿಂತಿದೆ. ಅದೇ ಹರಿಹರ ಏಕತಾ ತತ್ವ. ಏನಿದು ಅಂದ್ರೆ, ಹರಿ ಅಂದ್ರೆ ವಿಷ್ಣು, ಹರ ಅಂದ್ರೆ ಶಿವ. ಇವರಿಬ್ರು ಬೇರೆ ಬೇರೆ ದೇವತೆಗಳಲ್ಲ, ಬದಲಿಗೆ ಒಂದೇ ಪರಮಶಕ್ತಿಯ 2 ವಿಭಿನ್ನ ರೂಪಗಳು ಅನ್ನೋ ಸಿದ್ಧಾಂತ. ಇದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಈ ಅಸ್ತ್ರಗಳ ಶಕ್ತಿಯ ನಿಜವಾದ ಮೂಲ ಯಾವುದು ಅನ್ನೋದು ತಾನಾಗೇ ಗೊತ್ತಾಗುತ್ತೆ. ಈ ಒಂದು ಶ್ಲೋಕ ನೋಡಿ, ಇದೇ ಎಲ್ಲದಕ್ಕೂ ಉತ್ತರ. ಶಿವಾಯ ವಿಷ್ಣುರೂಪಾಯ ಶಿವರೂಪಾಯ ವಿಷ್ಣವೇ. ಅಂದ್ರೆ ಶಿವನು ವಿಷ್ಣುವಿನ ರೂಪ ಮತ್ತು ವಿಷ್ಣುವು ಶಿವನ ರೂಪ. ತುಂಬಾನೇ ಸರಳವಾಗಿ ಹೇಳೋದಾದ್ರೆ ಶಿವನೇ ವಿಷ್ಣು, ವಿಷ್ಣುವೇ ಶಿವ. ಅವರು ಒಂದೇ ನಾಣ್ಯದ 2 ಮುಖಗಳಿದ್ದಾಗೆ, ಒಂದೇ ದೈವಿಕ ಶಕ್ತಿಯ 2 ಬೇರೆ ಬೇರೆ ಅಭಿವ್ಯಕ್ತಿಗಳು ಅಷ್ಟೇ. ಹಾಗಾದ್ರೆ ಈ ಹರಿಹರ ತತ್ವಕ್ಕೂ ನಮ್ಮ ಅಸ್ತ್ರಗಳ ಹೋಲಿಕೆಗೂ ಏನು ಸಂಬಂಧ ಅಂತ ಕೇಳ್ಬೋದು. ಸಂಬಂಧ ಇದೆ, ಮತ್ತು ಅದು ತುಂಬ ನೇರವಾಗಿದೆ. ಯೋಚನೆ ಮಾಡಿ, ಶಿವ ಮತ್ತು ವಿಷ್ಣು ಒಂದೇ ಆಗಿದ್ರೆ ಅವರ ಪರಮೋಚ್ಚಸ್ತ್ರಗಳಾದ ಪಾಶುಪತಾಸ್ತ್ರ ಮತ್ತು ನಾರಾಯಣಾಸ್ತ್ರ, ಅವುಗಳ ಮೂಲಶಕ್ತಿ ಬೇರೆ ಬೇರೆ ಆಗೋಕ್ ಸಾಧ್ಯನಾ? ಇಲ್ಲ, ಅವು ಕೂಡ ಒಂದೇ ಮೂಲಶಕ್ತಿಯಿಂದ ಹುಟ್ಕೊಂಡಿವೆ. ಅಂದ್ರೆ ಅವು 2 ಬೇರೆ ಬೇರೆ ಶಕ್ತಿಗಳಲ್ಲ, ಬದಲಿಗೆ ಒಂದೇ ಸುಪ್ರೀಂ ಪವರ್ನ 2 ಬೇರೆ ಬೇರೆ ಅಪ್ಲಿಕೇಶನ್ಸ್ ಅಂತ ಹೇಳ್ಬೋದು. ಒಂದು ಕ್ಷಣ ಯೋಚನೆ ಮಾಡಿ, ಒಂದೇ ಮೂಲದಿಂದ ಬಂದ 2 ಅನಂತ ಶಕ್ತಿಗಳು ಒಂದಕ್ಕೊಂದು ಡಿಕ್ಕಿ ಹೊಡೆದ್ರೆ ಏನಾಗಬಹುದು? ಇಲ್ಲಿ ಗೆಲುವು ಸೋಲು ಅನ್ನೋ ಪ್ರಶ್ನೆನೇ ಬರೋದಿಲ್ಲ. ಶಾಸ್ತ್ರಗಳು ಈ ಬಗ್ಗೆ ತುಂಬಾನೇ ಸ್ಪಷ್ಟವಾಗಿ ಹೇಳುತ್ತೆ. ಒಂದು ವೇಳೆ ಹಾಗೇನಾದ್ರೂ ಆದ್ರೆ ಅದರ ಒಂದೇ ಒಂದು ಪರಿಣಾಮ ಅಂದ್ರೆ ಲಯ. ಅಂದ್ರೆ ಇಡೀ ಬ್ರಹ್ಮಾಂಡದ ಸಂಪೂರ್ಣ ವಿನಾಶ. ಸರಿ, ಶಕ್ತಿಯ ಮೂಲ ಒಂದೇ ಅಂತ ಗೊತ್ತಾಯ್ತು. ಆದ್ರೆ ಈ ಕಥೆಯಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆಂಗಲ್ ಇದೆ. ಈ 2 ಅಸ್ತ್ರಗಳ ಶಕ್ತಿಯ ಮೂಲ ಒಂದೇ ಆಗಿದ್ರೂ ಅವು ಕೆಲಸ ಮಾಡುವ ರೀತಿ, ಅಂದ್ರೆ ಅವುಗಳ ನೇಚರ್ ಸಂಪೂರ್ಣವಾಗಿ ಬೇರೆ ಬೇರೆ. ಈ ವ್ಯತ್ಯಾಸವನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ. ಈ ಹೋಲಿಕೆಯನ್ನ ಒಮ್ಮೆ ನೋಡಿ, ಇದು ನಿಜಕ್ಕೂ ಅದ್ಭುತ. ಒಂದು ಕಡೆ ನಾರಾಯಣಾಸ್ತ್ರ, ಇದೊಂದು ರಿಯಾಕ್ಟಿವ್ ವೆಪನ್. ಅಂದ್ರೆ ಎದುರಾಳಿ ಶಸ್ತ್ರ ಹಿಡಿದು ಫೈಟ್ ಮಾಡಿದ್ರೆ ಮಾತ್ರ ಇದು ಆಕ್ಟಿವ್ ಆಗುತ್ತೆ. ಯಾರೆಲ್ಲ ಶಸ್ತ್ರ ಕೆಳಗಿಟ್ಟು ಶರಣಾಗುತ್ತಾರೋ ಅವರ ಮುಂದೆ ಇದು ಪವರ್ಲೆಸ್ ಆಗ್ಬಿಡುತ್ತೆ. ಆದ್ರೆ ಇನ್ನೊಂದು ಕಡೆ ಪಾಶುಪತಾಸ್ತ್ರ ಇದೆಯಲ್ಲ, ಅದು ವೆಪನ್ ಆಫ್ ಇಂಟೆಂಟ್, ಅಂದ್ರೆ ಸಂಕಲ್ಪದ ಅಸ್ತ್ರ. ಒಮ್ಮೆ ಅದನ್ನ ಫೈರ್ ಮಾಡಿದ ಮೇಲೆ ಅದು ತನ್ನ ಟಾರ್ಗೆಟ್ ಅನ್ನ ನಾಶ ಮಾಡಲೇಬೇಕು. ಅಲ್ಲಿ ಶರಣಾಗತಿ ಅನ್ನೋ ಮಾತೇ ಇಲ್ಲ. ಅದರ ವಿನಾಶದ ಹಾದಿ ನಿಶ್ಚಿತ. ಸರಿ, ಇದೆಲ್ಲ ಥಿಯರಿ ಆಯ್ತು, ಕೇಳೋಕ ಚೆನ್ನಾಗಿದೆ. ಆದರೆ ಇದಕ್ಕೆ ಮಹಾಭಾರತದಲ್ಲಿ ಯಾವುದಾದ್ರೂ ಪ್ರಾಕ್ಟಿಕಲ್ ಎಕ್ಸಾಂಪಲ್ ಇದೆಯಾ ಅಂತ ಕೇಳಿದ್ರೆ ಖಂಡಿತ ಇದೆ. ಕುರುಕ್ಷೇತ್ರ ಯುದ್ಧದಲ್ಲಿ ನಡೆದ ಒಂದು ನಿರ್ಣಾಯಕ ಘಟನೆ ನಾವು ಇದುವರೆಗೂ ಮಾತಾಡಿದ ಎಲ್ಲಾ ಥಿಯರಿಗೂ ಒಂದು ಪರ್ಫೆಕ್ಟ್ ಪ್ರೂಫ್ ಕೊಡುತ್ತೆ. ನಾವು ಮಾತಾಡ್ತಿರೋದು ಕುರುಕ್ಷೇತ್ರ ಯುದ್ಧದ ಒಂದು ಹೈ ವೋಲ್ಟೇಜ್ ಮೊಮೆಂಟ್ ಬಗ್ಗೆ. ಒಂದ್ ಕಡೆ ದ್ರೋಣರ ಮಗ ಅಶ್ವತ್ಥಾಮ, ಅವನ ಕೈಲಿ ನಾರಾಯಣಾಸ್ತ್ರ. ಇನ್ನೊಂದ್ ಕಡೆ ಪಾಂಡವರ ಹೀರೋ ಅರ್ಜುನ, ಅವನ ಹತ್ರ ಪರಮಶಿವ ಕೊಟ್ಟ ಪಾಶುಪತಾಸ್ತ್ರ. ಇಮ್ಯಾಜಿನ್ ಮಾಡಿ, ಇಬ್ರು ಕೈಯಲ್ಲೂ ಬ್ರಹ್ಮಾಂಡವನ್ನೇ ಧ್ವಂಸ ಮಾಡಬಲ್ಲ ಶಕ್ತಿ. ತನ್ನ ತಂದೆ ದ್ರೋಣರ ಸಾವಿನಿಂದ ಕೋಪಗೊಂಡ ಅಶ್ವತ್ಥಾಮ ಇಡೀ ಪಾಂಡವ ಸೈನ್ಯದ ಮೇಲೆ ನಾರಾಯಣಾಸ್ತ್ರವನ್ನ ಪ್ರಯೋಗಿಸ್ಬಿಡ್ತಾನೆ. ಆ ಕ್ಷಣದಲ್ಲಿ ಬಹುಶಃ ಬ್ರಹ್ಮಾಂಡದ ಅಂತ್ಯವೇ ಹತ್ತಿರ ಬಂತು ಅನ್ನೋ ಥರದ ಸನ್ನಿವೇಶ. ಆ ಭಯಾನಕ ಅಸ್ತ್ರವನ್ನ ಕೌಂಟರ್ ಮಾಡೋಕೆ ಅರ್ಜುನ ಕೂಡ ತನ್ನ ಬತ್ತಳಿಕೆಯಲ್ಲಿದ್ದ ಅಂತಿಮ ಅಸ್ತ್ರ ಅಂದ್ರೆ ಪಾಶುಪತಾಸ್ತ್ರವನ್ನೇ ಹೊರತೆಗೆಯೋಕೆ ಸಿದ್ಧನಾಗ್ತಾನೆ. ಅದೇ ಆ ನಿರ್ಣಾಯಕ ಕ್ಷಣ.
2 ಮಹಾ ಅಸ್ತ್ರಗಳು ಡಿಕ್ಕಿ ಹೊಡೆಯೋಕೆ ಇನ್ನೇನು ಒಂದೇ ಕ್ಷಣ ಬಾಕಿ. ಆಗ ಶ್ರೀಕೃಷ್ಣ ಮಧ್ಯಪ್ರವೇಶ ಮಾಡ್ತಾನೆ. ಅವನು ಅರ್ಜುನ್ನಿಗೆ ಕೊಟ್ಟ ಆ ಒಂದು ಸಲಹೆ ಇಡೀ ಯುದ್ಧದ ಗತಿಯನ್ನೇ ಬದಲಿಸ್ಬಿಡ್ತು. ಅಷ್ಟೇ ಅಲ್ಲ, ಬಹುಶಃ ಇಡೀ ಬ್ರಹ್ಮಾಂಡವನ್ನೇ ವಿನಾಶದಿಂದ ಉಳಿಸಿತು. ಕೃಷ್ಣ ಹೇಳಿದಿಷ್ಟೇ, ಅರ್ಜುನ, ನಿನ್ನ ಎಲ್ಲಾ ಆಯುಧಗಳನ್ನು ಕೆಳಗಿಡು, ಆ ಅಸ್ತ್ರಕ್ಕೆ ಸಂಪೂರ್ಣವಾಗಿ ಶರಣಾಗು. ಕೃಷ್ಣನ ಮಾತಿನಲ್ಲಿರೋ ಜ್ಞಾನವನ್ನ ಅರ್ಥ ಮಾಡಿಕೊಂಡ ಅರ್ಜುನ ತಕ್ಷಣ ತನ್ನ ಆಯುಧಗಳನ್ನ ಕೆಳಗಿಡ್ತಾನೆ. ಅವನ ಜೊತೆ ಇಡೀ ಪಾಂಡವ ಸೈನ್ಯವೇ ತಮ್ಮ ಆಯುಧಗಳನ್ನ ತ್ಯಜಿಸಿ ನಾರಾಯಣಾಸ್ತ್ರಕ್ಕೆ ಶರಣಾಗುತ್ತೆ. ಆಗೇನಾಯ್ತು ಗೊತ್ತಾ? ನಾವು ಮೊದಲೇ ಮಾತಾಡಿದ ಹಾಗೆ ನಾರಾಯಣಾಸ್ತ್ರ ತನ್ನ ನೇಚರ್ ಪ್ರಕಾರ ಶರಣಾದವರ ಮೇಲೆ ಯಾವುದೇ ಪರಿಣಾಮ ಬೀರದೆ ತಾನಾಗಿಯೇ ಶಾಂತವಾಗಿ ಬಿಡ್ತು. ಇಡೀ ಸೈನ್ಯ ಸೇಫಾಯ್ತು. ನೋಡಿ, ಇದು ಕೇವಲ ಒಂದು ವಾರ್ ಸ್ಟ್ರಾಟಜಿ ಅಲ್ಲ, ಇದು ಬ್ರಹ್ಮಾಂಡವನ್ನೇ ವಿನಾಶದಿಂದ ಪಾರು ಮಾಡಿದ ಮಹಾವಿವೇಕ. ಸರಿ, ಈ ಎಲ್ಲ ಶಾಸ್ತ್ರೀಯ ಆಧಾರಗಳು ಮತ್ತು ಮಹಾಭಾರತದ ಈ ಸಾಕ್ಷಿಯ ಮೇಲೆ ನಾವೀಗ ಒಂದು ಅಂತಿಮ ತೀರ್ಮಾನಕ್ಕೆ ಬರಬಹುದು. ಉತ್ತರ ಕೇವಲ ಒಂದೇ ಪದದಲ್ಲಿದೆ. ಆ ಪದವೇ ಅಜೇಯ. ಅಜೇಯ ಈ ಪದದ ಸರಳ ಅರ್ಥ ಇನ್ವಿನ್ಸಿಬಲ್, ಅಂದ್ರೆ ಯಾರಿಂದಲೂ ಜಯಿಸಲು ಸಾಧ್ಯವಿಲ್ಲದ್ದು, ಸೋಲಿಸಲಾಗದ್ದು ಅಂತ. ಈ ಒಂದೇ ಒಂದು ಪದ ಪಾಶುಪತಾಸ್ತ್ರ ಮತ್ತು ನಾರಾಯಣಾಸ್ತ್ರಗಳ ನಿಜವಾದ ಸ್ಟೇಟಸ್ ಅನ್ನ ಪರ್ಫೆಕ್ಟ್ ಆಗಿ ವಿವರಿಸುತ್ತೆ. ಅವುಗಳನ್ನ ಸೋಲಿಸೋಕೆ ಸಾಧ್ಯವೇ ಇಲ್ಲ. ಹಾಗಾಗಿ ನಮ್ಮ ಅಂತಿಮ ತೀರ್ಪು ತುಂಬಾನೇ ಕ್ಲಿಯರ್. ನಾರಾಯಣಾಸ್ತ್ರ ಮತ್ತು ಪಾಶುಪತಾಸ್ತ್ರ ಎರಡೂ ಅಜೇಯ. ಅಂದ್ರೆ ಇವುಗಳ ನಡುವೆ ಯುದ್ಧ ನಡೆದ್ರೆ ವಿನ್ನರ್ ಅಂತ ಯಾರೂ ಇರೋಕ್ ಸಾಧ್ಯ ಇಲ್ಲ. ಒಂದು ವೇಳೆ ಅವುಗಳು ನಿಜವಾಗ್ಲೂ ಸಂಘರ್ಷಕ್ಕೀಳಿದ್ರೆ ಅದರಿಂದ ಬರುವ ಒಂದೇ ಒಂದು ರಿಸಲ್ಟ್ ಅಂದ್ರೆ ಇಡೀ ಸೃಷ್ಟಿಯ ಸರ್ವನಾಶ ಅಷ್ಟೇ. ಹಾಗಾದ್ರೆ ಈ ಇಡೀ ವಿಶ್ಲೇಷಣೆಯಿಂದ ನಾವು ಏನ್ ಕಲಿತ್ವಿ? ಕೊನೆಯದಾಗಿ ಒಂದು ಪ್ರಶ್ನೆ. ಈ ಕಥೆ ನಮ್ಗೆ ಯಾವ ವೆಪನ್ ಹೆಚ್ಚು ಪವರ್ಫುಲ್ ಅಂತ ಹೇಳೋಕಿದ್ಯಾ, ಅಥವಾ ಅಪಾರವಾದ ಶಕ್ತಿ ಕೈಯಲ್ಲಿದ್ದಾಗ ಅದನ್ನ ಯಾವಾಗ ಬಳಸ್ಬೇಕು ಅನ್ನೋದಕ್ಕಿಂತ ಯಾವಾಗ ಬಳಸಬಾರ್ದು ಅಂತ ತಿಳ್ಕೊಳ್ಳೋ ವಿವೇಕವೇ ನಿಜವಾದ ಶಕ್ತಿ ಅನ್ನೋ ಪಾಠವನ್ನ ಹೇಳ್ತಿದ್ಯಾ? ಇದ್ರ ಬಗ್ಗೆ ಒಮ್ಮೆ ಯೋಚನೆ ಮಾಡಿ.